ಲಾಸ್ಟ್ಗೂ ನೀರಲ್ಲಿ ಇರೋಕ್ಕಾಗ್ದಿರ ಬಂದ್ಬಿಟ್ರೆ ಯಾಕೆ ಹೇಳಿದ್ರೆ ತುಂಬ ಚಳಿ ಆಗೋಯ್ತು, ಕೈಯೆಲ್ಲ ಮೊಡ್ಸೋಕೆ ಆಗ್ದಿರಂಗೆ ಆಗೋಯ್ತು. ಏನಂತೀಯಮ್ಮ? ಮಸ್ತಾಗಿತ್ತು ರೈಡು, ಫುಲ್ ಚಳಿ, ಅದಕ್ಕೆ ಹೊರಗಡೆ ಬಂದ್ಬಿಟ್ವಿ. ಸಾಕು, ಲಾಸ್ಟ್ಗೆ ನಿಮಗೆ ಏನು ತೋರ್ಸೋಕ್ಕಾಗುತ್ತೋ ಅದೆಲ್ಲ ತೋರಿಸಿದ್ರಿ. ಮುಂದೆ ಹೋಗೋಣ ಬನ್ನಿ, ಸಿಟಿ ಒಳಗೆ ಹೋಗ್ಬಿಟ್ಟು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ನಮ್ಮ ದೇಶದಲ್ಲೇ ಐತೆ, ಹೋಗಿ ನೋಡ್ಬೇಕಷ್ಟೇ. ಅಷ್ಟೇ, ನೋಡಬೇಕು, ಪ್ರಯತ್ನ ಪಡಬೇಕು ಅಷ್ಟೇ. ಇವಾಗ ನಾನು ಲೇಕ್ ಹತ್ರ ಇದ್ದೀನಿ. ಲೇಕ್ ನೋಡಿ ಯಾವ ಥರ ಇದೆ, ಕಾಶ್ಮೀರದಲ್ಲಿರುವಂಥ ಲೇಕ್. ಇದರಲ್ಲಿ ಬೋಟುಗಳು ನೋಡಿ ಹಿಂಗೆ ಹೋಗ್ತಾ ಇದೆ, ಸಕ್ಕದಾಗಿ ಕಾಣಿಸಿದೆಯಲ್ಲ. ಇವಾಗ ಹೋಗ್ಬೇಕು, ಒಳಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಫ್ರೂಟ್ಸ್ ಮಾರ್ಕೆಟ್ ಇದೆ. ಆ ಫ್ರೂಟ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ದೋಣಿಯಲ್ಲೇ ಹೋಗ್ತೀರಿ. ಅದನ್ನ ಏನೇನು ಯಾವ ಥರ ಕಾಣಿಸುತ್ತೋ ನಿಮ್ಗೆ ವಿಡಿಯೋ ಹಿಡಿದು ತೋರಿಸ್ತೀನಿ ಇರಿ ಸ್ನೇಹಿತರೆ. ಮೇಲೆ ಹಾಕ್ಬಿಟ್ಟಿದ್ದೀನಿ, ಇವಾಗ ನೋಡಬೇಕು. ದಾಲ್ ಲೇಕು ಹೆಂಗಿದೆ ನೋಡಿ, ಲಕ್ಸುರಿ ಬೋಟ್ಸ್ ಅಂತ ಇದಲ್ಲ, ಯಾವ ಥರ ಕಾಶ್ಮೀರದಲ್ಲಿ ಹೆಂಗೆ ಕಾಣಿಸಿದೆ ನೋಡ್ರಿ, ಚಂದ ಅಲ್ಲ. ಈ ಲೇಕಲ್ಲಿ ನಾವು ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಹೋಗೋಣ ಅಂದ್ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ತಮ್ಮ ಹೇಳ್ದಣ ಇಲ್ಲೇ ಇದ್ಬಿಡೋಣ ಅಂದ. ಬೇಡ ಕಣ, ನಾವು ನಮ್ಮ ಡ್ರೀಮ್ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಹೋಗ್ಬಿಡೋದೆ ನಮ್ಮ ಡ್ರೀಮ್ ಪ್ಲೇಸ್ಗೆ. ಇವಾಗ ಫಸ್ಟಿಗೆ ಈ ನದಿಯೆಲ್ಲ ಕೆರೆಗೆ ಹೋಗ್ಬಿಟ್ಟು ಈ ಕೆರೆಯಲ್ಲಿ ಏನೇನು ಕಾಣಿಸುತ್ತೋ ಮೀನು, ಮೊಸಳೆ, ತಿಮಿಂಗ್ಳಗಳು ಏನೇನು ಕಾಣಿಸಿದ್ರೆ ಹಿಡ್ಕೊಂಡು ಬೆಂಗಳೂರು ಕಡೆ ಬರ್ತೀರಿ. ಇಲ್ಲಿ ಹುಲಿ ಸಿಂಹ ಚಿರ್ತೈತೆ ಅಂತ ಹೌದಾ? ಸರಿ ಸರಿ, ಆ ಹುಲಿ ಚಿರತೆ ಎಲ್ಲ ಇವ್ನು ಸ್ವಂತಕ್ಕೆ ಹಿಡ್ಕೊಟ್ಬಿಡ್ತೀನಿ. ಪ್ಲೀಸ್. ಇಲ್ಲಿ ವ್ಯೂ ಯಾವ ಥರ ಕಾಣಿಸುತ್ತೆ ಗೊತ್ತಾ, ಐಸ್ ಆಗಿಬಿಟ್ಟಿದೆ ನೀರೆಲ್ಲ. ನಿಮಗೆ ತೋರಿಸ್ತೀನಿ, ಇಲ್ಲೆಲ್ಲ ಬೋಟಲ್ಲಿ ಹೋಗ್ಬೇಕಂದ್ರೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಐಸ್ ಆಗಿರೋದು ಈಗ ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಐಸ್ ಆಗಿರೋದೆಲ್ಲ. ಯಾಕಂದರೆ ನೀರಲ್ಲಿ ಇಳಿಬೇಕಂದ್ರೆ ಗೊತ್ತಾಗುತ್ತೆ. ಇದೆಲ್ಲ ಫುಲ್ ಐಸ್ ಆಗಿದೆ. ಇವಾಗ ಊಬರಲ್ಲಿ ಬೋಟಿಂಗ್ನ ಬುಕ್ ಮಾಡ್ಕೊಂಡಿದ್ದೀರಿ, ತುಂಬ ಖುಷಿ ಆಗ್ತಿದೆ. ಇನ್ನೇನು ನಾನು ನಮ್ಮ ತಮ್ಮ ಇನ್ನು ಊಬರ್ ಬೋಟ್ ಇದರಲ್ಲಿ ಇನ್ನೇನು ಹೋಗ್ತಾ ಇರೋದೆ. ಹಾಂ, ಹೋಗ್ಬಿಟ್ಟು ಇನ್ನು ನೋಡ್ಕೊಂಡು ಬರೋದೆ. ಅಣ್ಣನ್ನ ಬೋಟ್ ಶೇಕ್ ಆಗ್ತಾಯಿದೆ, ಡೈನ್ 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 ಡೈನ್. ಅಬ್ಬಬ್ಬ, ಲಾಸ್ಟ್ಗೂ ಊಬರಲ್ಲಿ ಕುತ್ಕೊಂಡಿದ್ದೀರಿ. ಊಬರ್ಗೆ ಬಂದೆ. ಫೋಟೋ ಹಿಡಿತದೇನೋ, ಫೋಟೋ ಬೋಟಲ್ಲಿ ಇನ್ನೇನು ಇದೆಲ್ಲ ಐಸ್ ಆಗಿರೋದು. ಇಲ್ಲಿ ಬೋಟುಗಳು ತುಂಬ ಓಡಾಡಿರೋದ್ರಿಂದ ಐಸ್ ಎಲ್ಲ ಟೈಮು ಫೋನ್ ಸಕ್ಕತ್ತಾಗಿದೆ. ಬೋಟಿಂಗ್ ಸಮಯ 5 ಗಂಟೆಗೆ ನಾವು ಇವಾಗ ಹೋಗ್ತಾ ಇರೋದು. ಸೂರ್ಯ ಮುಚ್ಕೊಂಡ್ಬಿಟ್ಟಾನೋ, ಶಾಟ್. No, we don't booze or smoke. ನೋಡಿ ಏನನ್ಬೇಕಂದ್ರೆ ಸ್ಮೋಕಿಂಗ್ ಏನೋ ಬೇಕಂದ್ರೆ No. ಸೇದೋರ್ಗೆಲ್ಲ ಚೆನ್ನಾಗಿರುತ್ತೆ, ಬಟ್ ನಾವು ಸೇದಲ್ಲ. You भैया के साथ ले लो, भैया आपका नाम बोल दो, YouTube पे डालेगा, इधर आएगा. No. स्मोकिंग के लिए शोपीस. No smoking, nothing. अच्छा, मादर सिस्टर के लिए कुछ चिनार ऑफ कश्मीर. No भैया. We'll go with ಬೋಟ್ಗೆನೆ ಕಾಫಿ ಎತ್ಕೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡ ಅಂದ್ರೆ ತಗೊಳ್ಳಿ ಜಿ ಅಂತಾರೆ. ಬೇಡ, ಹೋಗಿ ನೀವು, ಬಾಯ್. ಇಲ್ಲಿ ನಿಮಗೆ ಬೋಟಲ್ಲಿ ಏನೇ ಪರ್ಚೇಸಿಂಗು, ಕಾಫಿ ಗೀಫಿ ಏನೇ ಬೇಕಂದ್ರೂ ಇಲ್ಲಿ ನಿಮ್ಮ ಹತ್ರಗೆ ನೀರಲ್ಲೇ ತಂದು ಕೊಡ್ತಾರೆ. ಒಂದೊಂಥರ ಹೇಳ್ಬೇಕಂದ್ರೆ ಬೇಡ ಅಂದ್ರೂ ನನಗೆ ಬೇಡ ಅಂದ್ರೂ ಬಿಡಲ್ಲ. ಆ ಥರ ಒಂದು ಅನುಭವ ಅಂತ ಸಿಗೋವಂಥ ಜಾಗ. ನಮ್ಮ ತಮ್ಮ ಏನೋ ಬೋಟಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ. ಬೋಟೇ ಮುಂದ್ಗಡೆ ಹೋಗ್ತಾಯಿಲ್ಲ, ಐಸ್ಗೆ ಹಿಂದ್ಗಡೆ ಹೋಗ್ತದೆ. ಜೋರಾಗಿ ಹಿಂದ್ಗಡೆ ಮುಂದ್ಗಡೆ ಅಂತೇಳಿ ಕರ್ಕೊಂಡು ನೋಡಿಯೋ. ಇವಾಗ ಬಿಸಿ ಕಾಫಿ ಕುಡಿಯೋಂಥ ಸಮಯ. ನಮ್ಮ ತಮ್ಮ ಏನೋ ಕಾಫಿಗೆ ಏನೋ ಕಲಿಸ್ಬಿಟ್ಟು ಕೊಡ್ತಾಯಿದ್ದಾರೆ ನೋಡಿ. ಕಾಫಿ ಮಾಡ್ತಾರಂಥ ಬೋಟಲ್ಲಿ ಎಲ್ಲ ಸರ್ವೀಸು. ನಿಮ್ಗೆ ಬೇಕಂದರೆ ನೀವು ಬಂದಾಗ ಇಲ್ಲಿ ಕಾಫಿ, ಟೀ, ಆಮೇಲೆ ಕಾಫಿ ಬಿಸಿ ಇದೇನೋ ಚಾಕ್ಲೇಟು ಕೊಡ್ತಾರಂತೆ, ಚೆನ್ನಾಗಿರುತ್ತೆ. ಕಾಫಿ ಬಿಸಿ ಕಾಫಿ ರೆಡಿ. ನಡೆಯೋತಮ್ಮ, ಕಾಸು ಕೊಡೋ ಅವ್ರಿಗೆ. ನೋಡಿ ಇದೆಲ್ಲ ಐಸ್ ಆಗಿರೋದು. ತಮ್ಮ ಐಸ್ನ ಎತ್ತಾ ಇದ್ದಾನೆ, ಅದು ಮುರಿದೋಗ್ತಿದೆ. ಬಿಡ ನಿಧಾನ, ಆಮೇಲೆ ನಿಮ್ಮ ಮೇಲೆ ನಾನು ಬಿಡಿಸ್ಕೊಂಡ್ಬಿಟ್ಟಿಯ. ಐಸ್ ನೋಡಿ, ಐಸ್ ಮಾಡ್ತೀವಿ. ಆಗಲ್ಲ, ಆಗುತ್ತೆ ಇರೋಣ. ಆಗ್ತಿಲ್ಲ ತಮ್ಮ, ಹಿರಿಯರು. ನೀರು ಅದ್ರ ಮೇಲೆ ಹಾಕ್ಬಿಡ, ಹುಷಾರು. ಆಮೇಲೆ ನೀನು ಕೂರಂಥ ಜಾಗ ಎಲ್ಲನೂ ಇನ್ನೂ ಒಂದು ಏನೋ ಸುಮಾರು ಎತ್ಬಿಟ್ಟು ಐಸು ಇದು ಎತ್ಕೊಂಡು ಬರ್ತತ್ರ. ಐಸ್ ಆಗಿರೋದು ಇದೆಲ್ಲ ಐಸ್ ಆಗಿರೋಂಥ ಸ್ಥಳ. ಇದೆಲ್ಲ ಫುಲ್ಲು ಇವಾಗ ಸಂತೆ ಹಿಂದ್ಗಡೆ ಇರೋದೆಲ್ಲ ಐಸ್ ಆಗಿರೋದು. ಮುಂದೆ ಹೋಗ್ತಾ ಇದ್ದಂಗೆ ಐಸ್ ತುಂಬ ಆಗುತ್ತೆ. ನಡಿ ಇದೆಲ್ಲ ನೋಡಿ. ಇವ್ನು ಐಸ್ ನೋಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಐಸ್ಗಳು ಎಷ್ಟೆಷ್ಟು ದಪ್ಪ ಆಗೋಗಿದೆ. ಸರಿ ಸೂಪರ್ ಅಲ್ಲ. ಹಾಂ, ಓಕೆ ಅಮ್ಮ. ಹಾಂ, ಬಾ. ನೋಡಿ ಇದೆಲ್ಲ ನೋಡಿ, ಇವಾಗ ನಾನು ತೋರಿಸ್ತೀನಿ ಐಸ್ನ. ನೋಡಿ ಇದೆಲ್ಲ ಐಸು, ನೋಡಿ ನೋಡಿ ಫುಲ್ಲು ಐಸೇ. ಇವಾಗ ತೋರಿಸ್ತೀನಿ ನೋಡಿ.
ಐಸ್ ಇದೆಲ್ಲ ಫುಲ್ಲು ಕೈಯಲ್ಲಿ ಎತ್ತೋಣ ಅಂದರೆ ಆಮೇಲೆ ಕಷ್ಟಕರವಾಗಿರುತ್ತೆ. ತೋರ್ತೀನಿ ಇದು ನಿಮಗೆ ಕ್ಲೀನಾಗಿ ಕಾಣಿಸ್ತಾರೆ ನೋಡಿ, ಇದೆಲ್ಲ ಐಸು, ಐಸ್ 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 ಫುಲ್ಲು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋಂಥ ಜಾಗ ಬಂದು ಐಸ್ ಜೊತೆ ಇರೋಂಥ ಜಾಗ. ಡೇ ನೈಟ್ ಎರಡು ತೋರಿಸ್ತಾ ಇದ್ದೀನಿ ನಾನು. ಹಾಂ, ಇವಾಗ ನಮ್ಮ ತಮ್ಮ ಹೇಳ್ತಾ ಇದ್ದಾನೆ ಡೇ ನೈಟ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು. ಇವಾಗ ನಿಮ್ಗೆ ಐಸ್ ನಿಮ್ಗೆ ತೋರಿಸ್ಬೇಕಲ್ವಾ, ನೋಡಿ ಐಸ್ ಹೆಂಗಾಗಿದೆ ಅಂದ್ಬಿಟ್ಟು. ಇನ್ನು ಒಂದು 4-5 ದಿನ ಬಂದರೆ ಫುಲ್ಲು ಇನ್ನೂ ಜೋರಾಗಿ ಐಸ್ ಆಗಿರುತ್ತಂತೆ. ಇವಾಗ ಶಂಕರಾಚಾರ್ಯರು ದೇವಸ್ಥಾನ ಅಂತ ನಾವು ಹೋಗಿದ್ರಿ ನೋಡಿ, ಅಲ್ಲಿ ಕಾಣಿಸಿದೆ, ಮಂಚು ಮುಚ್ಕೊಂಡ್ಬಿಟ್ಟಿದೆ, ಅದೇ ದೇವಸ್ಥಾನ ಹೋಗಿದ್ದು. ನೋಡಿ ಯಾವ ಥರ ಇದೆ ಸ್ಥಳ, ತುಂಬ ಚೆನ್ನಾಗಿ ಕಾಣಿಸಿದೆ ಈ ಟೈಮಲ್ಲಿ. ಚಳಿನೂ ತುಂಬ ಇದೆ, ಹಂಗನ್ಬಿಟ್ಟು ನೀವು ಚಳಿ ಇಲ್ಲ ಅಂದ್ಕೊಂಡ್ಬಿಟ್ಟು ಮಾತ್ರ ದಯವಿಟ್ಟು ಅನ್ಕೊಂಡು. ಆಮೇಲೆ ಇಲ್ಲೇನಾದರೂ ಬೋಟಲ್ಲೇ ಉಳ್ಕೊಳ್ಬೋದು. ಒಬ್ಬರಿಗೆ ಬಂದು 3,500, 4,000, 5,000 ಈ ಥರ ಇಲ್ಲಿ ಬೋಟಿನ ಮೇಲೇ ಮಲ್ಕೊಳೋಂಥ ಒಂದು ವ್ಯವಸ್ಥೆನೇ ಇದೆ. ನೀವೇನಾದರೂ ಕಾಶ್ಮೀರ್ಗೆ ಬಂದಾಗ ಈ ಲೇಕ್ಗೆ ಏನೋ ಬಂದರೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ಈ ಲೇಕಲ್ಲಿ ನೀವು ನಿಮ್ಮ ಸುಂದರವಾದ ರಾತ್ರಿಯ ಸಮಯಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಇಲ್ಲ ನಿಮ್ಮ ಸಂಗಾತಿಗಳ ಜೊತೆಯಲ್ಲಿ ನೀವು ಕಾಲ ಕಳೆಯಬಹುದು. ನೋಡಿ ಯಾವ ಥರ ಕಾಣಿಸಿದೆ. ಇಲ್ಲಿ ನೀವು ಪಾರ್ಟಿನೂ ಮಾಡ್ಕೊಳ್ಬೋದು ನೋಡಿ. ಈ ಬೋಟ್ ಪಕ್ಕದಲ್ಲೇ ಜಾಗನೂ ಇದೆ. ನೀವೇನಾದರೂ ತಿಂಡಿ ತಿನಿಸುಗಳನ್ನ ಕೇಳಿದ್ರೆ ಅವರು ಮಾಡಿಕೊಡ್ತಾರೆ. ವೆಜ್ ನಾನ್ ವೆಜ್ ನಿಮ್ಗೆ ಯಾವ್ದು ಬೇಕೋ ಇಷ್ಟ ಆಗುತ್ತೋ ಅದನ್ನ ತಿನ್ಬೋದು. ನೋಡಿ ನನ್ನ ಪಕ್ಕದಲ್ಲಿ ಒಂದು ಬೋಟ್ ಬಂತು. ಏನಾನ ಐಟಮ್ ಬೇಕಂದರೆ ಜ್ಯೂಸ್, ಆ ಥರ ಜ್ಯೂಸು ಚಿಪ್ಸು ಏನೇನೋ ಬೇಕಂದ್ರೂ ತಗೊಂಡು ಡ್ರಿಂಕ್ಸು ಸಿಗುತ್ತೆ, ಕುಡಿಯಬಹುದು. ಆಮೇಲೆ ಇದು ಯಾರೋ ಒಂದು ಶೂಟಿಂಗ್ ನಡೆದಿರೋಂಥ ಜಾಗ ಅಂತೆ. ಹಿಂದ್ಗಡೆ ಚೆನ್ನಾಗಿದೆ ಶೂಟಿಂಗ್ ಆಡೋಂಥ ಸ್ಥಳನೂ, ಸಕ್ಕತ್ತಾಗಿದೆ ಜಾಗ. ಇವಾಗ ನನ್ನ ಹಿಂದ್ಗಡೆ ಇರೋದು ಲೋಟಸ್ ಲೇಕ್ ಅಂದ್ಬಿಟ್ಟು ತಾವರೆಗಳ ತೋಟ ಅಂತದೆ. ಹೇಳೋದು ಅರ್ಥ ಆಗ್ತಿಲ್ಲ, ಏನು ತಾವರೆಗಳೇನಿಲ್ಲ. ಹಾಗಾಗಿ ನಮ್ಮ ತಮ್ಮ ಏನೋ ಹಿಡ್ಕೊಳೋದಕ್ಕೆ ನನ್ನ ಕಾಲು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀನಿ. ನಿನ್ನ ತಲೆ ಚಳಿ ಅನ್ನೋದು ಗೊತ್ತು, ಸಕ್ಕತ್ತಾಗಿದೆ. 0 ಡಿಗ್ರಿ. ನಮ್ಮ ತಮ್ಮ ಹೇಳ್ತಿದ್ದಾನೆ 0ದಲ್ಲಿದೆ ಅಣ್ಣ, ಹುಷಾರಣ, ನೀನು ನನಗೆ ತುಂಬ ಇಲ್ಲಿಗೆ ಟಚ್ ಆಗಿದೆಯಾ ಅಣ್ಣ ಅಂದ್ಬಿಟ್ಟು. ನಮ್ಮ ತಮ್ಮನಿಗೋಸ್ಕರ ಇಟ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ತುಂಬ ನೀರು ಕೋಲ್ಡ್ ಆಗಿರೋದ್ರಿಂದ ತುಂಬ ಡೇಂಜರ್. ಗೊತ್ತು, ಅದು ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು. ನೋಡಿದ್ರ ನಮ್ಮ ತಮ್ಮ ನನ್ನ ಮೇಲೆ ಗರ್ಜನೆ ಮಾಡ್ತಾ ಇದ್ದಾನೆ. ಅವನ ಪ್ರೀತಿಗೆ ನಾನು ಯಾವಾಗೂ ಸದಾ ಚಿರುರುಣೆ ಆಗಿರ್ತೀನಿ ತಮ್ಮ. ಇಷ್ಟೊತ್ತಲ್ಲಿ ಚಳಿನಲ್ಲಿ 1 ಡಿಗ್ರಿ 2 ಡಿಗ್ರಿನಲ್ಲಿ ಇರೋ ನೀರಲ್ಲೆಲ್ಲ ನೋಡಿದ್ರ ಅಷ್ಟು ಚಳಿ ಇದೆ, ಹಂಗಾಗಿ ಹುಷಾರಾಗಿ ಇಟ್ಕೊಳ್ಳಿ ಅಣ್ಣ ಅಂದ. ಓಕೆ ತಮ್ಮ ಇಟ್ಕೊಂಡಿದ್ದೀನಿ, ನಾನು ಒಳಗೆ ಬಂದ್ಬಿಡ್ತೀನಿ ಬಿಡು. ಇದರಲ್ಲಿ ಏನೋ ತಿನ್ನೋದು ಬೆಳಿತಾರಂತೆ ಅಂದ್ರೆ ಫ್ಲೋಟಿಂಗ್ ಗಾರ್ಡನ್ ಅಣ್ಣ. ನೋಡಿದ್ರ ಇದ್ರಲ್ಲಿ ಬೆಳಿತಾರಂತೆ ಫ್ಲೋಟಿಂಗ್ ಗಾರ್ಡನ್. ಇದು ಫ್ಲೋಟಿಂಗ್ ಗಾರ್ಡನ್. ಇದ್ರಲ್ಲಿ ತಿನ್ನೋದು ಬೆಳಿತಾರಂತೆ. ಏನ್ ತಿನ್ನೋದು ಬೆಳಿತಾರೋ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ. ನೋಡಿ ಹಿಂಗಿದೆ ಆಲ್ರೆಡಿ ಅದನ್ನ. ಆಯ್ತು, ಎಷ್ಟು ಸಲ ಹೇಳ್ತಾ ಇದೀಯೋ ಜನಕ್ಕೆ ತಿಳಿಸೋಣ. ಓ ಹಂಗೆ, ಏನಪ್ಪ ಇವ್ನು ಹೇಳ್ತಾವೆ ಅಂತ. ಓಕೆ ತಿನ್ನೋದಕ್ಕೆ ಬೆಳಿತಾರಂತೆ. ಬಟ್ ಇವಾಗ ಸದ್ಯಕ್ಕೆ ಕಿತ್ತು ಖಾಲಿ ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಇವಾಗೆಲ್ಲ ಐಸ್ ಆಗ್ತಾ ಇರೋದ್ರಿಂದ ಏನು ಸಿಗಲ್ಲ ಅಂದ್ಬಿಟ್ಟು. ಆಯ್ತಾ ತಮ್ಮ? ಹೋಣ ಆಯ್ತಪ್ಪ. ಇಡ್ಲದು ಹಾಯ್ ಫ್ರೆಂಡ್ಸ್, ಇವರೇ ನಮ್ಮ ಅಣ್ಣ ನೋಡಿ ಫ್ರೆಂಡ್ಸ್. ಓಕೆ, ದಾಲ್ ಲೇಕ್ ಇದು ತುಂಬ ಅದ್ಭುತವಾಗಿದೆ. ಬೋಟಿಂಗು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ರೇಟ್ಗಳು ಜಾಸ್ತಿನೇ ಬೋಟ್ಗೆ. ಆದರೆ ನಾವು ಊಬರಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಊಬರ್ ರೈಡ್ ಇದು 1 ಅವರ್ಗೆ 715 rupees 4 ಜನಕ್ಕೆ. ನೋಡಿ ಇಲ್ಲೆಲ್ಲ ಅಂಗಡಿಗಳಿದಾವೆ. ಇದೇ ಲಾಸ್ಟ್ ಮಾರ್ಕೆಟ್ನ ಸ್ಟಾಪ್ ಅಂತ. ಇಲ್ಲಿ ಎಲ್ಲರೂ ನಾವು ಏನೇ ನಾವು ತಗೊಳ್ಬೇಕಂದ್ರೆ ಇಲ್ಲಿ ತಗೊಳ್ಬೋದು. ಆಮೇಲೆ ಆರಾಮಾಗಿ ನಾವಿರೋ ರೂಮ್ ಕಡೆ ಹೋಗ್ಬೋದು. ಕತ್ಲಾಗಿದೆ, ಆದ್ರೇನು ಕತ್ಲಲ್ಲಿ ನೋಡೋವಂಥ ಸೌಭಾಗ್ಯ ಸಿಕ್ಕಿದೆ. ಲೇಕು ಇಲ್ಲಿ ಸ್ಥಳೀಯರು ವಾಸವಾಗಿರೋಂಥ ಮನೆಗಳು. ಇಲ್ಲಿ ಯಾರೂ ನಾನು ತಿಳಿದಂಗೆ ರೈಡರ್ಸ್ ಅಂದರೆ ಈ ಸೈಡ್ ಬೋಟಿಂಗಲ್ಲಿ ಬರೋರಿಗೆ ಚಾನ್ಸ್ ಇಲ್ಲ. ಆದ್ರೂ ನಮ್ಮ ಹುಡುಗ ಇಲ್ಲಿ ಬೋಟಿಂಗ್ ಅವರು ಕರ್ಕೊಂಡು ಬಂದಿದ್ದಾರೆ. ಊಬರ್ ಇವರು ತುಂಬ ಥ್ಯಾಂಕ್ಸ್. ನೋಡಿ ಮನೆಗಳನ್ನ ಯಾವ ಥರ ಸಿಂಗಾರ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದೆ. ನಾವೆಲ್ಲ ಅಲ್ಲಿ ಭೂಮಿ ಮೇಲೆ ಮನೆ ಕಟ್ಕೊಂಡು ಕಿತ್ತಾಡ್ತೀರಿ. ಇಲ್ಲಿ ನೋಡಿ ಯಾವುದು ತಂಟೆ ತಗರಾರು ಇಲ್ದಿರ ನೀರ ಮೇಲೆ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ರಿಚೆಸ್ಟ್ ಮನೆಗಳು, ಫುಲ್ ಜಾಲಿಯಾಗಿ. ಇಲ್ಲಿ ನೋಡಿ ಇಲ್ಲಿ ಬಾತ್ಕೋಳಿಗಳೆಲ್ಲ ಇದ್ದಾವೆ. ಇಲ್ಲಿ ಬಾತ್ಕೋಳಿಗಳೆಲ್ಲ ಇದೆ. ಮತ್ತೆ ಮಾರ್ಕೆಟ್ ಹತ್ರ ಬಂದರೆ ನೋಡಿ ಮಾರ್ಕೆಟ್ ಹೆಂಗಿದೆ ಕತ್ಲಲ್ಲಿ. ಎಲ್ಲರೂ ಚಳಿಗೆ ಎಲ್ಲರೂ 3-4 ಜಾಕೆಟ್ಗಳು ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಮ್ಮ ಹುಡುಗ ಕರ್ಕೊಂಡು ಹೋಗ್ತಿದ್ದಾನೆ. ಕೆಳಗೆಲ್ಲ ಐಸ್ ಆಗ್ಬಿಟ್ಟಿದೆ.
ಬೋಟ್ ಓಡಾಡೋ ಕಡೆ ಮಾತ್ರ ಐಸ್ ಇಲ್ಲ, ಇನ್ನು ಬೇರೆ ಕಡೆ ಎಲ್ಲ ಐಸ್ ಆಗ್ಬಿಟ್ಟಿದೆ. ನಮ್ಮ ತಮ್ಮ ನೋಡಿ ಮುಂದ್ಗಡೆ ಯಾವ ಥರ ಫುಲ್ಲು ಜಾಲಿ ಆಗೋಗ್ತಿದ್ದಾನೆ. ಫುಲ್ಲು ದೋಣಿ ಸಾಗಲಿ ಅನ್ಕೊಂಡು ಹಿಂದೆನೇ ಹೋಗ್ತಿದೆ ಅಂತ ಮುಂದೆ ಹೋಗ್ತಾ ಇಲ್ಲ ನೋಡಿ. ಇಲ್ಲೆಲ್ಲ ಆರ್ ಮೂವಿಯಲ್ಲಿ ಬರುತ್ತಲ್ಲ ಇದೆಲ್ಲ ನೋಡಿ, ದೇವದ ಮೂವಿಗಳಲ್ಲಿ ಬರ್ತದಲ್ಲ ಕಾಡಲ್ಲಿ, ಆ ಥರ ಇದೆ. ಸೀರಿಯಸ್ ಆಗಿ ಹಂಗೆ ಕಾಣಿಸ್ತದೆ ಈ ಜಾಗ ಎಲ್ಲ ಅಲ್ಲ ತಮ್ಮ? ಏನನ್ಸಿದೆ, ಭಯ ಆಗ್ತಿದೆಯಾ? ಇವಾಗ ನೋಡಿ ಅಂಗಡಿಗಳು ಹೆಂಗೆ ಕಾಣಿಸ್ತಿದೆ. ಸಖತ್ ಚಳಿ ಆಗ್ತದೆ. ಇಲ್ಲ ಕ್ಯಾಪ್ ಆಗ್ತಾವ. ಬಟ್ಟೆಗಳ ಅಂಗಡಿ ಒಂದು ಕಡೆ, ಇನ್ನೊಂದು ಕಡೆ ಎಲ್ಲ ಕಡೆಯೂ ಬಟ್ಟೆಗಳ ಅಂಗಡಿ, ಸ್ನ್ಯಾಕ್ಸ್ ಅಂಗಡಿಗಳು. ತುಂಬ ಚಳಿ ಆಗ್ತಿದೆ. ನನ್ನ ಕೈಲಿರೋ ಕ್ಯಾಮ್ರಾನ ಇಟ್ಕೊಳೋದಕ್ಕೆ ಆಗದಿರೋಷ್ಟು ಚಳಿ ಆಗ್ತದೆ. ಎಷ್ಟಿದೆ ಗೊತ್ತಿಲ್ಲ ವೆದರ್ ಇಲ್ಲಿ ನೋಡಿ. ಎಷ್ಟು ದೊಡ್ಡ ದೋಣಿ ನೋಡಿ. ಎಲ್ಲ ಲಾಸ್ಟು ಎಲ್ಲರೂ ಹೊರಟಿರೋಂಥ ಸಮಯ. ಯಾಕಂದರೆ 5 ಗಂಟೆ ಮಾತ್ರನೇ ಇಲ್ಲಿ. 5 ಗಂಟೆ ಮೇಲೆ ಎಲ್ಲನೂ ಕ್ಲೋಸ್ ಆಗುತ್ತೆ. ನಾವು 5 ಗಂಟೆ ಕರೆಕ್ಟಾಗಿ ಬುಕ್ ಮಾಡಿರೋದ್ರಿಂದ ಬೆಳಕು ರಾತ್ರಿಯ ನಡುವೆ ಇವತ್ತಿನ ನಮ್ಮದು ಈ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿದೆ ನೋಡಿ. ಆ ಸೈಡ್ ಎಲ್ಲ ಸಿಟಿ ಶ್ರೀನಗರ. ಇವಾಗ ಹೋಗೋಣ ಆ ಸೈಡ್ ಹೋಗಿ ಇನ್ನೂ ದಡದ ಮೇಲೆ ಏನೇನು ಕಾಣಿಸುತ್ತೋ ತೋರಿಸೋಂಥ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಲಾಸ್ಟ್ಗೂ ನೀರಲ್ಲಿ ಇರೋಕ್ಕಾಗ್ದಿರ ಬಂದುಬಿಟ್ರೆ. ಯಾಕೆ ಹೇಳಿದ್ರೆ ತುಂಬ ಚಳಿ ಆಗೋಯ್ತು, ಕೈಯೆಲ್ಲ ಮಡ್ಚಕ್ಕೆ ಆಗ್ದಿರಂಗೆ ಆಗೋಯ್ತು. ಏನಂತೀಯಮ್ಮ? ಮಸ್ತಾಗಿತ್ತು ರೈಡು, ಫುಲ್ ಚಳಿ, ಅದಕ್ಕೆ ಹೊರಗಡೆ ಬಂದ್ಬಿಟ್ವಿ. ಸಾಕು. ಲಾಸ್ಟ್ಗೆ ನಿಮಗೆ ಏನು ತೋರ್ಸೋಕ್ಕಾಗುತ್ತೋ ಅದೆಲ್ಲ ತೋರಿಸಿದ್ರಿ. ಮುಂದೆ ಹೋಗೋಣ ಬನ್ನಿ. ಸಿಟಿ ಒಳಗೆ ಹೋಗ್ಬಿಟ್ಟು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲ ನಮ್ಮ ದೇಶದಲ್ಲೇ ಐತೆ, ಹೋಗಿ ನೋಡ್ಬೇಕಷ್ಟೇ. ಅಷ್ಟೇ ನೋಡಬೇಕು, ಪ್ರಯತ್ನ ಪಡಬೇಕು ಅಷ್ಟೇ.